So, hello students, welcome back to this another class on virology. ಇಷ್ಟು ದಿನ ನಾವು ಜನರಲ್ ಪ್ರಾಪರ್ಟೀಸ್ ಆಫ್ ವೈರಸಸ್ ಮೇಲೆ ಕ್ಲಾಸಸ್ ಆಯಿತು. ಆಮೇಲೆ ನಿಮ್ಗಿರುವಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಆದಂಥ HIV, ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಮೇಲೆ ಕ್ಲಾಸಸ್ ಆಯಿತು. ಇನ್ ದ ಪ್ರೀವಿಯಸ್ ಕ್ಲಾಸ್ ವಾಟ್ ಆಲ್ ವಿ ಹ್ಯಾಡ್ ಸ್ಟಡೀಡ್? ವಿ ಹ್ಯಾಡ್ ಸ್ಟಡೀಡ್ ರೇಬೀಸ್ ಓದಿದ್ವಿ. ದೆನ್ ವಿ ಹ್ಯಾಡ್ ಸ್ಟಡೀಡ್ ಇನ್ಫ್ಲೂಯೆನ್ಸಾ ಆಗಿಂದ ವಿ ಹ್ಯಾಡ್ ಸ್ಟಡೀಡ್ ಮೀಸಲ್ಸ್ ಆ್ಯಂಡ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಓಕೆನಾ? ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ನೋಡೋಣ? ವಿಲ್ ಸ್ಟಡಿ herpes, polio and dengue. All these three viruses we will study in today's class. Okay, this SARS-CoV-2, that is COVID-19 ಏನಿದೆಯಲ್ಲ, we'll deal it in a separate class. Okay, ಇದಕ್ಕೊಂದು separate class ಮಾಡೋಣ because it is the ongoing pandemic that we are facing now. So we'll start with herpes. Herpes we will study now. Okay na? Yes. So herpes virus ಬಂದ್ಬಿಟ್ಟು ಇದಕ್ಕೆ 8 ಸೀರೋಟೈಪ್ಸ್ಗಳಲ್ಲಿ ಇದು ಎಕ್ಸಿಸ್ಟ್ ಆಗುತ್ತೆ. 8 ಸೀರೋಟೈಪ್ಸ್ ಯಾವ್ಯಾವು? ಹೆಚ್ ವಿ ಅಂದರೆ ಹ್ಯೂಮನ್ ಹರ್ಪೀಸ್ ವೈರಸ್. ಓಕೆ, ನಿಮಗೆ ಬರೆದು ಹೇಳ್ತೀನಿ. ಓಕೆ, yes, HHV is nothing but human herpes virus. HSV andre it is okay, herpes simplex virus. ಓಕೆನಾ? ಸೊ ಹ್ಯೂಮನ್ ಹರ್ಪೀಸ್ ವೈರಸ್ಗಳನ್ನ ನಾವು 8 ಸೀರೋಟೈಪ್ಗಳಲ್ಲಿ ನೋಡ್ತೀವಿ. ಅದರಲ್ಲಿ ಫಸ್ಟ್ ಟು ಆರ್ ಕಾಲ್ಡ್ ಆಸ್ ಹರ್ಪೀಸ್ ಸಿಂಪ್ಲೆಕ್ಸ್ ವೈರಸ್, HSV1 ಮತ್ತು HSV2 ಅಂತ ಕರಿತೀವಿ. HSV1 is the most common type of herpes virus that you see in your day-to-day practice. HSV1 most common ಆಗಿ ನಮ್ಗೆ ಕಂಡು ಬರುತ್ತೆ. ಎಲ್ಲಿ HSV1 usually causes lesions above the level of umbilicus. umbilicus ಏನಿದೆಯಲ್ಲ, umbilicus ಲೆವೆಲ್ ಮೇಲ್ಗಡೆ ಏನು ಬಾಡಿ ಪಾರ್ಟ್ ಬರುತ್ತೋ ಅಲ್ಲೆಲ್ಲ ಇದು ಲೀಜನ್ಸ್ ಕಾಸ್ ಮಾಡುತ್ತೆ, ಡಿಸೀಸ್ ಕಾಸ್ ಮಾಡುತ್ತೆ. ಓಕೆನಾ? ದೆನ್ HSV2 ಬಂದ್ಬಿಟ್ಟು HSV2 herpes simplex virus 2, ಇದು ಬಂದ್ಬಿಟ್ಟು ಇಟ್ ಕಾಸಸ್ ಲೀಜನ್ಸ್ ಆರ್ ಇಟ್ ಕಾಸಸ್ ಡಿಸೀಸ್ ಇನ್ ದಿ ಏರಿಯಾಸ್ ಬಿಲೋ ದ ಲೆವೆಲ್ ಆಫ್ umbilicus. ಓಕೆನಾ? above the level of umbilicus HSV1, below the level of umbilicus HSV2. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇನ್ ಎ ಪೇಷಂಟ್ ವಿತ್ herpes labialis or labial herpes, ಓಕೆ, ಓರೋಫೇಶಿಯಲ್ herpes, ಮುಖದ ಮೇಲೆ ಆಗುವಂಥ herpes ಆಗಿರಲಿ, ಇದ್ರ ಮೇಲೆ ಲಿಪ್ಸ್ಗಳ ಮೇಲೆ ಆಗುವಂಥ herpes ಆಗಿರಲಿ, ಅಲ್ಲೆಲ್ಲ ಯೂಶಲಿ ಕಾಸ್ ಮಾಡೋದು ಇಟ್ ಈಸ್ HSV1. Below the level of umbilicus, that is genital herpes. Genital herpes cause ಮಾಡೋದು it is HSV2. ಓಕೆನಾ? ಸೊ yes, just a minute. Okay. So yes, coming to HHV3. HHV3 ಯಾವುದು? HHV3 is nothing but varicella zoster virus. ಏನಿದು varicella zoster virus? This is nothing but your chicken pox. ಓಕೆನಾ? This is nothing but your chicken pox. Then we have HHV4, that is Epstein-Barr virus, EBV. ಇದೇನು ಕಾಸ್ ಮಾಡುತ್ತೆ? It causes infectious mononucleosis. Infectious mononucleosis, also known as glandular fever. Okay, the next one is HHV5, that is cytomegalovirus. It is CMV anta kariತೀವಿ. This usually causes infections during antenatal period. Pregnant ಇರುವಾಗ ಇನ್ಫೆಕ್ಷನ್ ಕಾಸ್ ಮಾಡೋದು
ತುಂಬ ವೈರಸಸ್ಗಳಿವೆ. ಟಾರ್ಚ್ ಗ್ರೂಪ್ ಆಫ್ ಇನ್ಫೆಕ್ಷನ್ಸ್ ಅಂತ ಏನು ಕರಿತೀವಿ ನಾವು. ಟಾರ್ಚ್ ಅಲ್ಲಿ ಸಿ ಬರೋದು, ದಿಸ್ ಇಸ್ ಸೈಟೋಮೆಗಾಲೋವೈರಸ್. ಓಕೆ, ದೆನ್ ಯು ಹ್ಯಾವ್ ಸಿಕ್ಸ್ತ್ ಡಿಸೀಸ್, HHV6 ಸಿಕ್ಸ್ತ್ ಡಿಸೀಸ್. ಇದಕ್ಕೆ ಇನ್ನೊಂದು ಹೆಸರು ಇದೆ, ನೋಡೋಣ ಮುಂದೆ. ದೆನ್ ವಿ ಹ್ಯಾವ್ HHV7 ಇಂದ ಆಗಿರುವಂಥ ಯಾವುದೇ ಡಿಸೀಸ್ ಇದುವರೆಗೂ ಕಂಡು ಬಂದಿಲ್ಲ. ಓಕೆ, ದೆನ್ HHV8 is Kaposi sarcoma related virus. Most common cause of this Kaposi sarcoma is HIV. HIV ಅಲ್ಲಿ ಯೂಶಲಿ ಈ ಡಿಸೀಸ್ ಕಂಡು ಬರುತ್ತೆ. HIV ಅಲ್ಲಿ Kaposi sarcoma ಕಾಸ್ ಮಾಡೋದು ಈ HHV8. ಓಕೆನಾ? ಸೊ we'll concentrate on first three. HSV1, that is herpes simplex virus 1, causing lesions above the level of umbilicus. Then herpes simplex virus 2, causing lesions below the level of umbilicus. Then you have HHV3, that is varicella zoster virus. It causes chicken pox. So ಈ ಮೂರು ಮೇಜರ್ ಆಗಿರುವಂಥ ಹರ್ಪೀಸ್ ವೈರಸಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ಈ ಹರ್ಪೀಸ್ ವೈರಸ್ದು ಪ್ರಾಪರ್ಟಿ ಫೀಚರ್ ಏನಪ್ಪ ಅಂತಂದರೆ ಲೇಟೆನ್ಸಿ ಅಂದರೆ ದೇ ಸ್ಟೇ ಡಾರ್ಮೆಂಟ್ ಇನ್ ನರ್ವ್ ಗ್ಯಾಂಗ್ಲಿಯಾ. ಓಕೆ, ನರ್ವ್ ಗ್ಯಾಂಗ್ಲಿಯಾ ಅಲ್ಲಿ ಹೋಗಿ ಅಲ್ಲೇ ಸೆಟಲ್ ಆಗ್ತವೆ. ಯಾವಾಗ ಹೊರಗೆ ಬರುತ್ತೆ, ಯಾವಾಗ ಮತ್ತೆ ರೀಇನ್ಫೆಕ್ಷನ್ ಕಾಸ್ ಮಾಡುತ್ತೆ, ವೆನ್ ದೆರ್ ಇಸ್ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಅಥವಾ ವೆನ್ ದೆರ್ ಇಸ್ ಫೀವರ್, ಹೈ ಫೀವರ್ ಮತ್ತು ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಬಂದಾಗ ಅವು ಮತ್ತೆ ರಿಯಾಕ್ಟಿವೇಟ್ ಆಗಿಬಿಟ್ಟು ಏನು ಡಾರ್ಮೆಂಟ್ ಆಗಿ ನರ್ವ್ ಗ್ಯಾಂಗ್ಲಿಯಾ ಅಲ್ಲೇನು ಉಳ್ಕೊಂಡಿರ್ತಾವಲ್ಲ ಅವು ಮತ್ತೆ ರಿಯಾಕ್ಟಿವೇಟ್ ಆಗಿ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ದ್ಯಾಟ್ ಈಸ್ ನೋನ್ ಆಸ್ ಝೋಸ್ಟರ್ ಅಂತ ಕರಿತೀವಿ. ಇದೇನು ನೀವು ಸರ್ಪ ಹುಣ್ಣು ಅಂತ ನೋಡ್ತಿರಲ್ಲ, ಒಂದೇ ಒಂದು ನರ್ವ್ ಇರುವಂಥ ಡರ್ಮೆಟೋಮನ್ನ ಇನ್ಫೆಕ್ಟ್ ಮಾಡುತ್ತೆ. ದ್ಯಾಟ್ ಈಸ್ ಎ ರಿಯಾಕ್ಟಿವೇಟೆಡ್ ಫಾರ್ಮ್ ಆಫ್ ಹರ್ಪೀಸ್. ಮೊದಲು ನಿಮಗೆ ಚೈಲ್ಡ್ಹುಡ್ ಅಲ್ಲೋ ಯಾವಾಗೋ ಒಂದ್ಸಾರಿ ಓರೋಲೇಬಿಯಲ್ ಹರ್ಪೀಸ್ ಅಥವಾ ಜೆನೈಟಲ್ ಹರ್ಪೀಸ್ ಆಗಿರಬಹುದು. ಓಕೆ, ಆವಾಗ ಆಗಿರುವಂಥ ಹರ್ಪೀಸ್ ವೈರಸ್ ಏನಿರುತ್ತಲ್ಲ, ದ್ಯಾಟ್ ಗೋಸ್ ಇನ್ ಟು ಡಾರ್ಮೆಂಟ್ ಸ್ಟೇಜ್ ಇನ್ಸೈಡ್ ದಿ ನರ್ವ್ ಗ್ಯಾಂಗ್ಲಿಯಾ ಅಲ್ಲಿ ಡಾರ್ಮೆಂಟ್ ಸ್ಟೇಜಲ್ಲಿ ಉಳ್ಕೊಂಡ್ಬಿಟ್ಟು ಅದಕ್ಕೆ ಚಾನ್ಸ್ ಸಿಕ್ಕಾಗ, ಅಂದರೆ ಅಪಾರ್ಚುನಿಸ್ಟಿಕ್, ಅದು ಒಂಥರ ಅಪಾರ್ಚುನಿಟಿ ನೋಡ್ಕೊಂಡು, ಯಾವಾಗ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಆಗಲಿ, ಫೀವರ್ ಆಗಲಿ, ಈ ಥರ ಯಾವುದೇ ಒಂದು ಸಿಚುವೇಶನ್ ಬಂದಾಗ ಇಟ್ ವಿಲ್ ರಿಯಾಕ್ಟಿವೇಟ್ ಆ್ಯಂಡ್ ಮ್ಯಾನಿಫೆಸ್ಟ್ ಆಸ್ ಝೋಸ್ಟರ್. ಓಕೆ, ಸರ್ಪ ಹುಣ್ಣು ಅಂತ ಏನು ಕರಿತೀವಿ ಅದು ಇದೇ ಥರ ಆಗೋದು. ಓಕೆ, ಸೊ ದಿಸ್ ಈಸ್ ದಿ pathogenesis of herpes. Next, transmission ಹೇಗಾಗುತ್ತೆ? Transmission occurs by close contact between infected and non-infected individuals. ಈಗ ಇನ್ಫೆಕ್ಟೆಡ್ ಮತ್ತು ನಾನ್ ಇನ್ಫೆಕ್ಟೆಡ್ ಇಂಡಿವಿಜುವಲ್ಸ್ ಮಧ್ಯೆ ಕ್ಲೋಸ್ ಕಾಂಟ್ಯಾಕ್ಟ್ ಆದರೆ ಇದು ಸ್ಪ್ರೆಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೆಕ್ಶುವಲ್ ರೂಟಿಂದನೂ ಆಗುತ್ತೆ ಇಫ್ ಇಟ್ ಈಸ್ ಜೆನೈಟಲ್ ಹರ್ಪೀಸ್. ಸೊ ನಾನೇನು ಹೇಳಿದ್ದೆ ಫಸ್ಟಿಗೆ, HSV1 causes diseases above umbilicus. Okay, above umbilicus, it causes below umbilicus. ಅರ್ಥ ಆಯ್ತಾ? ಸೊ herpes simplex virus 1 causes lesions mainly in orofacial region. ಮುಖ ಮತ್ತು ಓರಲ್ ಕ್ಯಾವಿಟಿ, ಬಾಯಿ ಏನಿದೆಯಲ್ಲ, ಈ ರೀಜನಲ್ಲಿ ಮೇನ್ಲಿ ಲೀಜನ್ಸ್ ಕಾಸ್ ಮಾಡುವಂಥದ್ದು HSV1. ಆ್ಯಂಡ್ ಇದು ಡಾರ್ಮೆಂಟಾಗಿ ಉಳ್ಕೊಂಡು ಮುಂದೆ ಕಾಂಪ್ಲಿಕೇಶನ್ ಏನಾಗ್ಬೋದು ಅಂತಂದರೆ ಸ್ಪೊರಾಡಿಕ್ ಎನ್ಸೆಫಲೈಟಿಸ್ ವಿತ್ ಟೆಂಪೋರಲ್ ಲೋಬ್ ಇನ್ವಾಲ್ವ್ಮೆಂಟ್. ಬ್ರೈನಿನ ಟೆಂಪೋರಲ್ ಲೋಬ್ ಏನಿರುತ್ತಲ್ಲ ಆ ಲೋಬನ್ನು ಇನ್ವಾಲ್ವ್ ಮಾಡುತ್ತೆ ಎನ್ಸೆಫಲೈಟಿಸ್ ಆಗಿ. ಇಟ್ ಈಸ್ ಅ ಲೇಟ್ ಕಾಂಪ್ಲಿಕೇಶನ್, ಯೂಶಲಿ ಆಗಲ್ಲ, ಇಟ್ ಇಸ್ ಅ ರೇರ್ ಕಾಂಪ್ಲಿಕೇಶನ್. ದೆನ್ ವಿ ಹ್ಯಾವ್ HSV2. HSV2 causes lesions below the level of umbilicus. ಏನಪ್ಪ? ಜೆನೈಟಲ್ ಹರ್ಪೇಸ್. ಓಕೆ, ಜೆನೈಟಲ್ ಏರಿಯಾಸಲ್ಲಿ ಈ ವೆಸೈಕಲ್ಸ್ ಫಾರ್ಮ್ ಆಗೋದು, ಇಟ್ ಈಸ್ ಬಿಕಾಸ್ ಆಫ್ HSV2. ದೆನ್ ನ್ಯೂನೇಟಲ್ ಹರ್ಪೀಸ್ ಅಂದರೆ ನವಜಾತ ಶಿಶುವಲ್ಲಿ ಏನು ಹರ್ಪೀಸ್ ಇನ್ಫೆಕ್ಷನ್ ಕಂಡು ಬರುತ್ತಲ್ಲ, ದಟ್ ಈಸ್ ಮೋಸ್ಟ್ಲಿ ಬಿಕಾಸ್ ಆಫ್ HSV2. ಓಕೆ, ಲೀಜನ್ಸ್ ಯಾವ ಥರ ಇರುತ್ತೆ? ಮ್ಯೂಕೋಕ್ಯುಟೇನಿಯಸ್ ವೆಸಿಕ್ಯುಲರ್ ಅಲ್ಸರೇಟಿವ್ ಲೀಜನ್ಸ್.
ಮ್ಯೂಕೋಕ್ಯುಟೇನಿಯಸ್ ಸ್ಕಿನ್ ಮತ್ತು ಮ್ಯೂಕಸ್ ಮೆಂಬ್ರೇನ್ಗಳನ್ನ ಇನ್ವಾಲ್ವ್ ಆಗಿರುತ್ತೆ. ಆ್ಯಂಡ್ ವೆಸೈಕಲ್ಸ್ ಆ್ಯಂಡ್ ಅಲ್ಸರೇಟ್. ವೆಸೈಕಲ್ಸ್ ಅಂದರೆ ಫ್ಲೂಯಿಡ್ ಫಿಲ್ಡ್ ಲೀಜನ್ಸ್. ನಿಮಗೆ ಪ್ರೈಮರಿ ಸ್ಕಿನ್ ಲೀಜನ್ಸ್ ಗೊತ್ತಿರ್ಬೋದು, ಮ್ಯಾಕ್ಯೂಲ್, ಪ್ಯಾಪ್ಯೂಲ್, ವೆಸೈಕಲ್, ಪಸ್ಟ್ಯೂಲ್, ಬುಲ್ಲ, ಈ ಥರ ದೇರ್ ಆರ್ ಪ್ರೈಮರಿ ಸ್ಕಿನ್ ಲೀಜನ್ಸ್. ಸೊ ಪಸ್ಟ್ಯೂಲ್ ಅಂದರೆ ಇಟ್ ಇಸ್ ಅ ಫ್ಲೂಯಿಡ್ ಫಿಲ್ಡ್, ಕ್ಲಿಯರ್ ಫ್ಲೂಯಿಡ್ ಫಿಲ್ಡ್ ಲೀಜನ್. ಓಕೆ. ವೆಸೈಕಲ್. ಪಸ್ಟ್ಯೂಲ್ ಅಂದರೆ ಇದೇ ಫ್ಲೂಯಿಡ್ ಪಸ್ ಆಗಿತ್ತಂದ್ರೆ ಇಟ್ ಬಿಕಮ್ಸ್ ಎ ಪಸ್ಟ್ಯೂಲ್. ಓಕೆ. ಸೊ ದಿಸ್ ಈಸ್ ಅ ಕ್ಲಿಯರ್ ಫ್ಲೂಯಿಡ್ ಫಿಲ್ಡ್ ಲೀಜನ್ known as vesicle. This is a vesicle. ಈ ವೆಸೈಕಲ್ ಏನಿರುತ್ತಲ್ಲ ಇದು ರಪ್ಚರ್ ಆಗಿಬಿಟ್ಟು ಫ್ಲೂಯಿಡ್ ಹೊರಗಡೆ ಬಂದು ನೆಕ್ಸ್ಟ್ ಏನಾಗುತ್ತೆ, ಇಟ್ ಬಿಕಮ್ಸ್ ಎನ್ ಅಲ್ಸರ್ ಆಗುತ್ತೆ. ಓಕೆ. ವೆಸೈಕ್ಯುಲರ್ ಆ್ಯಂಡ್ ಅಲ್ಸರೇಟಿವ್ ಲೀಜನ್ಸ್ ಎರಡು ಸ್ಟೇಜಸ್ಗಳಲ್ಲಿ ಇದು ಕಂಡು ಬರುತ್ತೆ. Okay, this is you can say clinical features of herpes. We'll see them one by one. Here you can see orofacial herpes. Okay, idu lips. Okay, lip, lower lip alli nimge you can see a vesicular lesion. Mucocutaneous region. Skin is a mucous membrane sigutte. It is a mucocutaneous lesion. Even here on the upper lip you can see a vesicular lesion. Okay. This is HSV1. Next we'll see how HSV2 looks like. See, this is the genital area. Okay. Genital region. Okay, males ali it causes penile herpes. Here it causes vaginal herpes. That is, yeah, vesicles. You can see vesicles here. Ide vesicles rupture agbiಟ್ಟು it causes ulcer. Same illu ನೀವು ಅದನ್ನೇ ನೋಡ್ತೀರಿ. Okay, vesicular lesions in the genital areas, males and females ಎರಡು ಕಡೆ ಇಬ್ಬರಲ್ಲೂ ಆಗಬಹುದು. And sexual route ಇಂದ ಇದು ಟ್ರಾನ್ಸ್ಮಿಟ್ ಆಗುತ್ತೆ. One of the sexually transmitted disease like syphilis, gonorrhea, ಈ ಥರ ಇದನ್ನೂ ಒಂದು sexually transmitted infection ಆಗಿರೋದ್ರಿಂದ avoiding sexual contact during the course of disease is important. Okay, so this is genital herpes or HSV2. Next we'll study about chickenpox, that is varicella zoster. Chickenpox disease ನೀವೆಲ್ಲ ಇದನ್ನು ನೋಡಿರ್ತೀರ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ. Okay, you will have seen this in your childhood. Chickenpox disease, you have vesicular rash. Idu same vesicles, fluid filled lesions ಏನಿರುತ್ತಲ್ಲ, even this is a vesicular disease, vesicular rash. ಎಲ್ಲಿ ಸ್ಟಾರ್ಟ್ ಆಗುತ್ತೆ? It starts on head and trunk and spreads outwards. Okay, first it starts on head and trunk. Head and trunk in the start agi, it will spread to limbs. Okay, head and trunk in the start agi, it will spread to limbs. So vesicles ಏನಿರುತ್ತಲ್ಲ, they become pustular, crusted and scabbed prior to healing. ಅಂದ್ರೆ ಏನು? So ಇದೇನು vesicle ಇರುತ್ತಲ್ಲ, this is now a vesicle. It becomes a pustule. This is clear fluid and this is pus. It becomes pustule. Pustule ಆದ್ಮೇಲೆ it gets crusted. Crusted ಆದ ತಕ್ಷಣ ಒಂದು ಸ್ಕ್ಯಾಬ್ ಉಳ್ಕೊಳುತ್ತೆ. This stays like a scab. Scab ಅಂದ್ರೇನು? ಇಟ್ ಇಸ್ ಎ ವಾಟ್ ಯು ಕ್ಯಾನ್ ಸೇ ಮಾರ್ಕ್, ಒಂದು ಗುರುತಿರುತ್ತೆ. ಆ ಒಂದು ಗುಳ್ಳೆ ಏನಿರುತ್ತಲ್ಲ ಅದು ಒಡೆದೋದ್ಮೇಲೆ ಕ್ರಸ್ಟ್ ಇರುತ್ತೆ. ಕ್ರಸ್ಟು ಕಿತ್ತೋಗಿ ಹೀಲ್ ಆಗಿ ಯು ವಿಲ್ ಹ್ಯಾವ್ ಎ ಸ್ಕ್ಯಾಬ್. ದಟ್ ಈಸ್ ಎ ಮಾರ್ಕಿಂಗ್ ರೆಮಿನೆಂಟ್ ಆಫ್ ದಟ್
ಪರ್ಟಿಕ್ಯುಲರ್ ವೆಸೈಕಲ್. ಮೊದಲು ವೆಸೈಕಲ್ ಇರುತ್ತೆ, ವೆಸೈಕಲ್ ಮೊದಲು ಇನಿಷಿಯಲಿ ಕ್ಲಿಯರ್ ಫ್ಲೂಯಿಡ್ ಇರುತ್ತೆ, ದಟ್ ಕನ್ವರ್ಟ್ಸ್ ಟು ಪಸ್, ಅದಕ್ಕೆ ಪಸ್ಟ್ಯೂಲ್ ಆಗುತ್ತೆ, ಪಸ್ಟ್ಯೂಲ್ ಆದಮೇಲೆ ಇಟ್ ಗೆಟ್ಸ್ ಕ್ರಸ್ಟೆಡ್, ಕ್ರಸ್ಟೆಡ್ ಆದ ತಕ್ಷಣ ಇಟ್ ಬಿಕಮ್ಸ್ ಎ ಸ್ಕ್ಯಾಬ್. ಸೊ ದಿಸ್ ಈಸ್ ದಿ order in which the disease progresses. So ವೆಸೈಕಲ್ ಮತ್ತು ಏನು ಫ್ಲೂಯಿಡ್ ಹೊರಗಡೆ ಬರುತ್ತೆ, ಫಸ್ಟ್ ಇದೆಲ್ಲ ಏನು ಹೊರಗಡೆ ಬರುತ್ತಲ್ಲ ಕ್ರಸ್ಟ್ ಆದಾಗ, that stage, this vesicular stage and pustular stage, it is the infective stage. ಈ ಪೀರಿಯಡ್ ಅಲ್ಲಿ that particular person is highly infectious. ಓಕೆ, ಇನ್ನೊಬ್ಬರಿಗೆ ಡಿಸೀಸ್ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಯಾವುದೇ ಚಿಕನ್ ಪಾಕ್ಸ್ ಆಗಿರೋ ಮಕ್ಕಳನ್ನ ಮನೆಯಲ್ಲೇ ಇಟ್ಕೊಂಡಿರ್ತಾರೆ, ಸ್ಕೂಲಿಗೆ ಕಳ್ಸಲ್ಲ. ಸ್ಕೂಲಿಗೆ ಕಳಿಸಿದ್ರೆ ಇಟ್ ವಿಲ್ ಇನ್ಫೆಕ್ಟ್ ದಿ ಅದರ್ ಚಿಲ್ಡ್ರನ್ ಆಲ್ಸೋ. ಓಕೆನಾ? ಸೊ ಏನಾಗುತ್ತೆ, ಈ ಚಿಕನ್ ಪಾಕ್ಸ್ ಆದ್ಮೇಲೆ ವೈರಸ್ ಏನಿರುತ್ತಲ್ಲ, ಇಟ್ ರಿಮೇನ್ಸ್ ಡಾರ್ಮೆಂಟ್ ಇನ್ಸೈಡ್ ನರ್ವ್ ಗ್ಯಾಂಗ್ಲಿಯಾ. ನರ್ವ್ ಗ್ಯಾಂಗ್ಲಿಯಾ ಒಳಗಡೆ ಡಾರ್ಮೆಂಟ್ ಆಗಿ ಉಳ್ಕೊಂಡಿರುತ್ತೆ. ಆಮೇಲೆ ಅಪಾರ್ಚುನಿಟಿ ಸಿಕ್ಕಾಗ, ಅಂದರೆ ಇಮ್ಯುನೋ ಕಾಂಪ್ರಮೈಸ್ ಆದಾಗ ಅಥವಾ ಫೀವರ್ ಆದಾಗ, ಯಾವುದೇ ಇಮ್ಯುನಿಟಿ ಮೇಲೆ ಅಫೆಕ್ಟ್ ಆಗುವಂಥ ಕಂಡೀಷನ್ ಬಂದಾಗ, ಇಟ್ ಕಾಸಸ್ ಝೋಸ್ಟರ್. ಆಗಲೇ ಹೇಳಿದ್ನಲ್ಲ, ಝೋಸ್ಟರ್ ಕಾಸ್ ಮಾಡುತ್ತೆ, ಅಥವಾ ಇದಕ್ಕೆ ಶಿಂಗಲ್ಸ್ ಅಂತಾನು ಕರಿತೀವಿ. ಇಟ್ಸ್ ಅ ವೆರಿ ಪೇನ್ಫುಲ್ ವೆಸೈಕ್ಯುಲರ್ ಲೀಷನ್ಸ್ ಅಲಾಂಗ್ ದ ಕೋರ್ಸ್ ಆಫ್ ಎ ನರ್ವ್. ಒಂದು ನರ್ವ್ ಏನಿರುತ್ತಲ್ಲ, ಅಲಾಂಗ್ ದ ಕೋರ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ನರ್ವ್ ದೇರ್ ಇಸ್ ಲೀಷನ್ಸ್. ಈ ಥರ ನರ್ವ್ ಇತ್ತಂದ್ರೆ, ಈ ನರ್ವದ ಕೋರ್ಸ್, ಥ್ರೂಔಟ್ ಇಟ್ಸ್ ಕೋರ್ಸ್ ದೇರ್ ವಿಲ್ ಬಿ fluid filled vesicular lesions. Okay na? This is nothing but zoster or shingles. It is very painful. Then transmission ಹೇಗಾಗುತ್ತೆ, by aerosols from affected individuals. ಈ affected individuals ಏನಿರ್ತಾರಲ್ಲ ಅವರಿಂದ ಟ್ರಾನ್ಸ್ಮಿಟ್ ಆಗುತ್ತೆ, ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಬಂದ್ಬಿಟ್ರೆ. ದೆನ್ ಆಂಟಿಬಾಡೀಸ್, ಒಂದ್ಸರಿ ನಿಮಗೆ ಚಿಕನ್ ಪಾಕ್ಸ್ ಬಂದೋದ್ರೆ ಇನ್ನೊಂದ್ಸರಿ ಬರಲ್ಲ ಅಂತಾರೆ, ಬಿಕಾಸ್ antibodies they persist lifelong ನಿಮಗೆ antibodies ಇರುತ್ತೆ. therefore ಆಗಲೇ ಹೇಳಿದಂಗೆ also goes latent into nerve ganglia and then it causes zoster or shingles. So next, this is what you call chicken pox. You can see polymorphous rash. Polymorphous rash ಅಂದ್ರೆ some rashes are in the form of vesicles. ಇಲ್ಲಿ ಕೆಲವೊಂದು ನಿಮಗೆ ವೆಸೈಕಲ್ಸ್ ಕಾಣಿಸುತ್ತೆ, they are just fluid filled lesions. Then others, ಕೆಲವೊಂದು you have this pustules. ಇಲ್ಲಿ ನೀವು pustules ನೋಡ್ಬೋದು, ಫಸ್ಟ್ ಪಾಯಿಂಟಿಂಗ್ ಆಗಿ ಕಾಣಿಸ್ತಿದೆ. ದೆನ್ ಸಮ್ ಆರ್ ಕ್ರಸ್ಟ್ಸ್, ಇದನ್ನ ಇನ್ನೊಂದು ಕಲರಲ್ಲಿ ತೋರಿಸೋದಾದ್ರೆ ಸಮ್ ಆರ್ ಕ್ರಸ್ಟ್ಸ್. ಈ ಥರ ಪಸ್ಟ್ಯೂಲ್ ಏನಾಗಿದೆ, ಅದು ಮುರಿದೋಗಿ ಕ್ರಸ್ಟ್ ಆಗಿ ಉಳ್ಕೊಂಡಿರುತ್ತೆ. ಓಕೆ, there are certain crusts. Okay, and then you have scabs. So polymorphous rash, at a given point of time there are different stages of that rash. Okay, here it is in a boy child, there it is in a newborn or neonate. Neonatal chicken pox bandirodu, this is in a boy. Okay na? Next, lab diagnosis and treatment. ಇದಕ್ಕೆ ನಾವು ಸ್ಪೆಸಿಮೆನ್ ಏನೇನು ತಗೋತೀವಿ, ವೆಸೈಕಲ್ ಇಂದ ಬಂದಿರುವಂಥ ಫ್ಲೂಯಿಡ್, ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಸ್ಪೆಸಿಮೆನ್. ದೆನ್ ವಿ ಕ್ಯಾನ್ ಆಲ್ಸೋ ಟೇಕ್ ಸ್ಕಿನ್ ಸ್ವಾಬ್, ಸಲೈವಾ, ಕಾರ್ನಿಯಲ್ ಸ್ಕ್ರೇಪಿಂಗ್ಸ್, ಈವನ್ ಹರ್ಪೆಟಿಕ್ ಎನ್ಸೆಫಲೈಟಿಸ್ ಆಯಿತು, ಕಾಂಪ್ಲಿಕೇಶನ್ ಆಯಿತು ಅಂದರೆ ವಿ ಕ್ಯಾನ್ ಟೇಕ್ CSF ಸ್ಯಾಂಪಲ್, ಅಥವಾ ಪೇಷಂಟ್ ಸತ್ತೋದ್ಮೇಲೆ ವಿ ಕ್ಯಾನ್ ಟೇಕ್ ಬ್ರೈನ್ ಬಯಾಪ್ಸಿ. ಓಕೆನಾ? ಸೊ HSV 1 ಆಗಲಿ 2 ಆಗಲಿ 3 ಆಗಲಿ, ಮೂರರಲ್ಲೂ ನಾವು ಝ್ಯಾಂಕ್ ಸ್ಮಿಯರ್ ಅನ್ನ ಮಾಡ್ತೀವಿ. ಓಕೆ, GMSA ಸ್ಟೇನ್ ಯೂಸ್ ಮಾಡಿಬಿಟ್ಟು ಝ್ಯಾಂಕ್ ಸ್ಮಿಯರ್ ಅಂತ ಮಾಡ್ತೀವಿ. ಓಕೆ, ಅದರಲ್ಲಿ ನಮ್ಗೇನು ಕಂಡು ಬರುತ್ತೆ, ವಿ ಕ್ಯಾನ್ ಸಿ ಮಲ್ಟಿ ನ್ಯೂಕ್ಲಿಯೇಟ್ ಜಾಯಿಂಟ್ ಸೆಲ್ಸ್. ಜಾಯಿಂಟ್ ಸೆಲ್ ಅಂದರೆ ನಾರ್ಮಲ್ ಏನು ನಮಗೆ ಎಪಿಥೀರಿಯಲ್ ಸೆಲ್ಸ್ ಇರುತ್ತೋ ಅದಕ್ಕಿಂತ ದೊಡ್ಡ ಸೆಲ್, ಆ್ಯಂಡ್ ಮಲ್ಟಿ ನ್ಯೂಕ್ಲಿಯೇಟ್ ಅಂದರೆ ಜಾಸ್ತಿ ನ್ಯೂಕ್ಲಿಯೈ ಇರುತ್ತೆ ಅದರಲ್ಲಿ. ಓಕೆ, ದಿಸ್ ಇಸ್ ಎ ಮಲ್ಟಿ ನ್ಯೂಕ್ಲಿಯೇಟ್ ಜಾಯಿಂಟ್ ಸೆಲ್. ಓಕೆನಾ? ದೆನ್ ಟ್ರೀಟ್ಮೆಂಟ್ ಯಾವುದರಿಂದ ಟ್ರೀಟ್ ಮಾಡ್ತೀವಿ, ವಿ ಟ್ರೀಟ್ ದಿಸ್ ವಿತ್ ಎಸೈಕ್ಲೋವಿರ್.
Acyclovir comes in the form of tablets, ointments, ಈ ಥರ ಯಾವುದೇ ರೂಟಿಂದನೂ ಓರಲಿ ಕೊಡ್ಬೋದು ಅಥವಾ ಟಾಪಿಕಲಿ ಕೊಡ್ಬೋದು. ಇಟ್ ಕ್ಯಾನ್ ಬಿ ಎ ಓರಲ್ ಆರ್ ಟಾಪಿಕಲ್. ಓಕೆ, ಎರಡು ಥರ ಕೊಡ್ತಾರೆ. ದೆನ್ ವ್ಯಾರಿಸೆಲ್ಲಾ ಝೋಸ್ಟರ್ ಆದರೆ ವಿ ಗಿವ್ ವ್ಯಾರಿಸೆಲ್ಲಾ ಝೋಸ್ಟರ್ ಇಮ್ಯುನೋಗ್ಲೋಬುಲಿನ್ಸ್ ಆ್ಯಂಡ್ ವ್ಯಾಕ್ಸಿನ್. ಎರಡು ಅವೈಲೇಬಲ್ ಇದೆ, ಎರಡನ್ನು ನಾವು ಯೂಸ್ ಮಾಡ್ಕೋಬಹುದು. ಓಕೆನಾ, ಅದೇ ಕಾಣಿಸುತ್ತೆ, ಒಂದೊಂದಾಗಿ ನೋಡೋಣ. ಸೊ ದಿಸ್ ಇಸ್ ವ್ಯಾರಿಸೆಲ್ಲಾ ಝೋಸ್ಟರ್ ವ್ಯಾಕ್ಸಿನ್ ಆ್ಯಂಡ್ ದಿಸ್ ಇಸ್ varicella zoster immunoglobulin. Okay, this is VZIG and this is varicella vaccine. Okay na, so this is all about herpes virus ಬಗ್ಗೆ ಎಲ್ಲ ನಾವು ಓದಿದ್ವಿ. Next we will study dengue virus. Okay, dengue virus ನೋಡೋಣ. ನೀವು ಡೆಂಗ್ಯೂ ಡೇ ಇನ್ ಆ್ಯಂಡ್ ಡೇ ಔಟ್ ಕೇಳಿರ್ತೀರಿ, ನೋಡಿರ್ತೀರಿ ಪೇಷಂಟ್ಸನ್ನು ನಿಮ್ಮ ಸುತ್ತಮುತ್ತಲು, ಹಾಸ್ಪಿಟಲ್ಸಲ್ಲಿ, ಮನೆಯಲ್ಲಿ, ಎಲ್ಲ ಕಡೆ ನೀವು ಡೆಂಗ್ಯೂ ಪೇಷಂಟ್ಸ್ ತುಂಬ ಜಾಸ್ತಿ ನೋಡೋಕ್ಕೆ ಸಿಗ್ತಾರೆ. ಬಿಕಾಸ್ ಇಟ್ ಹ್ಯಾಸ್ ಬಿಕಮ್ ಎ ಕಾಮನ್ ವೈರಲ್ ಇಲ್ನೆಸ್. ರೀಸೆಂಟ್ಲಿ ಡೆಲ್ಲಿ ಆ ರೀಜನಲ್ಲಿ ಡೆಂಗ್ಯೂ ಎಪಿಡೆಮಿಕ್ ಕಾಣಿಸಿತು ಆ್ಯಂಡ್ ದೆರ್ ವೇರ್ ಲಾಟ್ ಆಫ್ ಡೆತ್ಸ್. ಸೊ ವೆಕ್ಟರ್ ಬಂದ್ಬಿಟ್ಟು ಡೆಂಗ್ಯೂಗೆ ಇಟ್ ವಾಸ್ Aedes aegypti. Aedes aegypti ಅನ್ನೋ ಮಾಸ್ಕಿಟೋ ವಾಸ್ ನೋನ್ ಟು ಬಿ ಎ ವೆಕ್ಟರ್. ಬಟ್ ಈಗ ರೀಸೆಂಟಾಗಿ ನಡೆದಿರೋ ಸರ್ವೆ ಪ್ರಕಾರ ಹೊಸ ಸ್ಪೀಶೀಸ್ ಒಂದು ಕಂಡು ಬಂದಿದೆ ಏಡಿಸ್ ಮಾಸ್ಕಿಟೋದು. ದಟ್ ಈಸ್ ಏಡಿಸ್ ಅಲ್ಬೋಪಿಕ್ಟಸ್. ಓಕೆ, ಏಡಿಸ್ ಅಲ್ಬೋಪಿಕ್ಟಸ್ ಅನ್ನುವಂಥ ಮಾಸ್ಕಿಟೋ ಇಟ್ ಈಸ್ ಸೆಡ್ ಟು ಬಿ ದಿ ವೆಕ್ಟರ್ ಫಾರ್ ಡೆಂಗ್ಯೂ ವೈರಸ್. ಓಕೆ, ಆ್ಯಂಡ್ ಯು ಹ್ಯಾವ್ ಸೀರೋಟೈಪ್ಸ್. ಇದರಲ್ಲೂ 5 ಸೀರೋಟೈಪ್ಸ್ ಇದೆ. ಡೆನ್ 1, 2, 3, 4 ಆ್ಯಂಡ್ 5. ಔಟ್ ಆಫ್ ದೆಮ್ ಡೆನ್ 2 ಇಸ್ ಮೋಸ್ಟ್ ವಿರುಲೆಂಟ್. ಜಾಸ್ತಿ ವಿರುಲೆಂಟ್ ಆಗಿ, ಜಾಸ್ತಿ ಸ್ಟ್ರಾಂಗ್ ಆಗಿ ಇರುವಂಥದ್ದು ಡೆನ್ 2. ಓಕೆನಾ, ದೆನ್ ಕ್ಲಿನಿಕಲ್ ಫೀಚರ್ಸ್. ಇಟ್ ಹ್ಯಾಸ್ ಗಾಟ್ 3 ಮೇನ್ ಸ್ಟೇಜಸ್ ಆ್ಯಂಡ್ ಪ್ರತಿ ಸ್ಟೇಜನ್ನು ನಾವು ಪ್ರಾಪರ್ ಅರ್ಲಿ ಟ್ರೀಟ್ಮೆಂಟಿಂದ ನಾವು ಪ್ರಿವೆಂಟ್ ಮಾಡ್ಬೋದು ಮುಂದಿನ ಸ್ಟೇಜಿಗೆ ಹೋಗೋದನ್ನು. ಯಾವ್ದು? ವಿ ಹ್ಯಾವ್ ಕ್ಲಾಸಿಕಲ್ ಡೆಂಗ್ಯೂ ಫೀವರ್. ಕ್ಲಾಸಿಕಲ್ ಡೆಂಗ್ಯೂ ಫೀವರ್ ಇದೆ. ದೆನ್ ವಿ ಹ್ಯಾವ್ DHF. DHF is dengue hemorrhagic fever. Okay, and then DSS. DSS is dengue shock syndrome. ಕ್ಲಾಸಿಕಲ್ ಡೆಂಗ್ಯೂ ಫೀವರ್ ಇಂದ DHFಗೆ ಹೋಗೋದು, DHF ಇಂದ ಡೆಂಗ್ಯೂ ಶಾಕ್ ಸಿಂಡ್ರೋಮ್ಗೆ ಹೋಗೋದು. ಪ್ರತಿಯೊಂದು ಸ್ಟೆಪ್ಪಲ್ಲೂ ನಾವು ಅರ್ಲಿ ಟ್ರೀಟ್ಮೆಂಟಿಂದ ನಾವು ಪ್ರಿವೆಂಟ್ ಮಾಡ್ಬೋದು ಮುಂದಿನ ಸ್ಟೆಪ್ಗೆ ಪ್ರೋಗ್ರೆಸ್ ಆಗೋದನ್ನು. ಓಕೆ, ಸೊ ಕ್ಲಾಸಿಕಲ್ ಡೆಂಗ್ಯೂ ಫೀವರ್ ಹೇಗಿರುತ್ತೆ ನೋಡೋಣ. ಕ್ಲಾಸಿಕಲ್ ಡೆಂಗ್ಯೂ ಫೀವರ್ ಇಸ್ ಸ್ಯಾಡಲ್ ಬ್ಯಾಕ್ ಫೀವರ್. ಸ್ಯಾಡಲ್ ಬ್ಯಾಕ್ ಫೀವರ್ ಅಂದ್ರೇನು? ಸಿ, ಓಕೆ, ಸೊ 2 days ಯು ವಿಲ್ ಬಿ ಹ್ಯಾವಿಂಗ್ ಫೀವರ್ ಬರುತ್ತೆ, ಮತ್ತೆ ಒಂದು 2 days ಫೀವರ್ ಇರಲ್ಲ, ಮತ್ತೆ ಒಂದು 2 days ಫೀವರ್ ಇರುತ್ತೆ, ಮತ್ತೆ ಒಂದು 2 days ಫೀವರ್ ಇರಲ್ಲ, ಈ ಥರ. This is saddle back fever. 2 days. ಫೀವರ್ ಇರುತ್ತೆ, ಮತ್ತೆ 2 ದಿನ ಫೀವರ್ ಇರಲ್ಲ, ಗ್ಯಾಪ್ ಇರುತ್ತೆ, ಮತ್ತೆ 2 ದಿನ ಫೀವರ್ ಬರುತ್ತೆ, ಮತ್ತೆ 2 ದಿನ ಫೀವರ್ ಇರಲ್ಲ, ಈ ತರ. ದಿಸ್ ಇಸ್ ದ ಕ್ಯಾರೆಕ್ಟರ್ ಆಫ್ ಡೆಂಗ್ಯೂ ಫೀವರ್. ಡೆಂಗ್ಯೂ ಫೀವರ್ ಕ್ಯಾರೆಕ್ಟರ್ ಈಸ್ ಸ್ಯಾಡಲ್ ಬ್ಯಾಕ್ ಫೀವರ್. 2 ದಿನ ಫೀವರ್ ಇರೋದು, ಮತ್ತೆ 2 ದಿನ ಬಿಟ್ಟು ಮತ್ತೆ 2 ದಿನ ಫೀವರ್ ಬರೋದು. ದಿಸ್ ಇಸ್ ಸ್ಯಾಡಲ್ ಬ್ಯಾಕ್ ಫೀವರ್. ದೆನ್ ಬ್ರೇಕ್ ಬೋನ್ ಫೀವರ್. ಬ್ರೇಕ್ ಬೋನ್ ಫೀವರ್ ಅಂದ್ರೆ ಏನು? ಬ್ರೇಕ್ ಬೋನ್ ಫೀವರ್ ಇಸ್ ನಥಿಂಗ್ ಬಟ್ ಎಷ್ಟು ಮೈಕೈ ನೋವು ಇರುತ್ತಂದ್ರೆ ನಿಮ್ಮ ಮುರಿದಂಗೆ ಆ ರೇಂಜಿಗೆ ಮೈಕೈ ನೋವು ಇರುತ್ತೆ ಈ ಫೀವರ್ ಬಂದಾಗ. ದಟ್ ಈಸ್ ಬ್ರೇಕ್ ಬೋನ್ ಫೀವರ್. ದೆನ್ ನೋವು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ರೆಟ್ರೋ ಆರ್ಬಿಟಲ್ ಪೇನ್ ಆ್ಯಂಡ್ ಹೆಡ್ ಏಕ್, ತಲೆನೋವು, ವಿಪರೀತ ತಲೆನೋವು ನಿಮಗೆ ಕಂಡು ಬರುತ್ತೆ. ಈವನ್ ಡೆಂಗ್ಯೂ ವೈರಲ್ ಡಿಸೀಸ್ ಆಗಿರೋದ್ರಿಂದ ರ್ಯಾಶ್ ಒಂದು ಕಂಡು ಬರುತ್ತೆ. ಆ್ಯಂಡ್ ದಿಸ್ ರ್ಯಾಶ್ ಈಸ್ ಇಂಡಿಕೇಟಿವ್ ಆಫ್ ಪ್ರೋಗ್ರೆಷನ್ ಟು ಡೆಂಗ್ಯೂ ಹೆಮೊರೇಜಿಕ್ ಫೀವರ್. ಓಕೆ, ರ್ಯಾಶ್ ಇದೆ ಅಂತಂದರೆ ಪೇಷಂಟ್ ಈಸ್ ಪ್ರೋಗ್ರೆಸಿಂಗ್ ಟು ಡೆಂಗ್ಯೂ ಹೆಮೊರೇಜಿಕ್ ಫೀವರ್. ಓಕೆನಾ, ಇಂಟರ್ನಲಿ ಬಾಡಿ ಒಳಗಡೆನೆ ಎಲ್ಲೋ ಹೆಮರೇಜ್ ಆಗ್ತಾ ಇದೆ ಅಂತ ಒಂದು ಇಂಡಿಕೇಶನ್. ಓಕೆ, ಆ್ಯಂಡ್ ದೆನ್ ಯು ಆಲ್ಸೋ ಗೆಟ್ ಟು ಸಿ ಲಿಂಫೆಡಿನೋಪತಿ. ಲಿಂಫ್ ನೋಡ್ಸ್ ಕೂಡ ಎನ್ಲಾರ್ಜ್ ಆಗಿರುತ್ತೆ. ಓಕೆ, ಸೊ ದಿಸ್ ಈಸ್
ಅಬೌಟ್ ಕ್ಲಾಸಿಕಲ್ ಡೆಂಗ್ಯೂ ಫೀವರ್. ಕ್ಲಾಸಿಕಲ್ ಡೆಂಗ್ಯೂ ಫೀವರ್ ಹೇಗಿರುತ್ತೆ ಅಂತ ನೋಡಿದ್ವಿ. ನಾವು ವಿ ವಿಲ್ ಸಿ ಡೆಂಗ್ಯೂ ಹೆಮರೇಜಿಕ್ ಫೀವರ್, ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಹೆಂಗ್ ಕಾಸ್ ಆಗುತ್ತೆ ಅಂತ ನೋಡೋಣ. ಸೊ DHF DSS ಏನಾಗುತ್ತೆ, ಇನಿಷಿಯಲಿ ಕ್ಲಾಸಿಕಲ್ ಡೆಂಗ್ಯೂ ಫೀವರ್ ಬರುತ್ತೆ, ಕೆಲವೊಂದು ಸಾರಿ ಏನಾಗುತ್ತೆ ಅಷ್ಟಕ್ಕೆ ಆರಾಮಾಗ್ಬಿಡುತ್ತೆ. ಆಮೇಲೆ ಆರಾಮಾಗ್ಬಿಟ್ಟು ಈಗೇನು ಸಪೋಸ್ ನಿಮಗೆ ಡೆನ್ 0 ಟೈಪ್ ಇರುತ್ತಲ್ಲ, ಡೆನ್ 1 ಇಂದ ಏನೋ ನಿಮಗೆ ಡೆಂಗ್ಯೂ ಫೀವರ್ ಬಂತು, ಇಟ್ ಈಸ್ ನಾಟ್ ದಟ್ ವಿರುಲೆಂಟ್. ಸೊ ಜಸ್ಟ್ ನಿಮಗೆ ಕ್ಲಾಸಿಕಲ್ ಡೆಂಗ್ಯೂ ಫೀವರ್ ಬಂದು ಹೋಯ್ತು, ಬಂದು ಆರಾಮಾಗ್ಬಿಟ್ರಿ. ದೆನ್ ಆಫ್ಟರ್ ಸಮ್ ಡೇಸ್ ಯು ಗೆಟ್ ಇನ್ಫೆಕ್ಟೆಡ್ ವಿತ್ ಡೆನ್ 2. ಡೆನ್ 2 is more virulent. ಡೆನ್ 1 ಗಿಂತ ಜಾಸ್ತಿ ವಿರುಲೆಂಟ್. ಈ ಡೆಂಗ್ಯೂ ಫೀವರ್ದು ಏನು ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ, ಒಂದ್ಸಾರಿ ನಿಮಗೆ ಡೆನ್ 1 ಇಂದ ಆದ್ರೆ ಇದಕ್ಕೆ ಸ್ಪೆಸಿಫಿಕ್ ಆಗಿರುವಂತ ಆಂಟಿಬಾಡೀಸ್ ಬರುತ್ತೆ, ಅಂಡ್ ದೀಸ್ ಆಂಟಿಬಾಡೀಸ್ ದೇ ಗಿವ್ ಲೈಫ್ ಲಾಂಗ್ ಇಮ್ಯುನಿಟಿ. ಲೈಫ್ ಲಾಂಗ್ ನಿಮಗೆ ಡೆನ್ 1 ಇಂದ ಮತ್ತೆ ಇನ್ಫೆಕ್ಷನ್ ಬರಲ್ಲ. ಬೇರೆ ಸೇರೋ ಟೈಪ್ಸ್ ಇಂದ ಬರ್ಬೋದು, ಬಟ್ ಡೆನ್ 1 ಇಂದ ಬರಲ್ಲ. ನಿಮಗೆ ಮೊದಲು ಡೆನ್ 1 ಇಂದ ಬಂದಿದ್ರೆ, ಸೊ ಡೆನ್ 1 ಇಂದ ಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಡೆನ್ 1 ಬರಲ್ಲ ನಿಮಗೆ, ಇನ್ನೊಂದು ಯಾವ್ದಾದ್ರು ಬರುತ್ತೆ. ಜಾಸ್ತಿ ವಿರುಲೆಂಟ್ ಆಗಿರುವಂತ ಡೆನ್ 2 ಬಂದ್ರೆ ಯು ವಿಲ್ ಹ್ಯಾವ್ ಹೊರಗಡೆನೆ ಸ್ಪಾಂಟೇನಿಯಸ್ ಬ್ಲೀಡಿಂಗ್ ಆಗೋದು, ಹೈಪೋಟೆನ್ಷನ್ ಆಗೋದು. ಸ್ಪಾಂಟೇನಿಯಸ್ಲಿ ಬ್ಲೀಡಿಂಗ್ ಆದ್ರೆ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಬ್ಲಡ್ ಪ್ರೆಷರ್ ಕಡಿಮೆ ಆದ್ರೆ ಯು ಹ್ಯಾವ್ ಹೈಪೋವೊಲಿಮಿಕ್ ಶಾಕ್. ಬ್ಲಡ್ ಲಾಸ್ ಆಗ್ತಾ ಇರುತ್ತೆ ಬಿಕಾಸ್ ಹೊರಗಡೆನೂ ಬ್ಲೀಡಿಂಗ್ ಆಗುತ್ತೆ. ಸೊ ಅದರಿಂದ ಯು ಹ್ಯಾವ್ ಹೈಪೋಟೆನ್ಷನ್, ಹೈಪೋವೊಲಿಮಿಕ್ ಶಾಕ್. ಓಕೆನಾ? ಇದು ಹೇಗಾಗುತ್ತೆ ಅನ್ನೋದನ್ನ ನೋಡೋಣ. ದಿಸ್ ಇಸ್ DHF and this is DSS. DHF leads to DSS. ಓಕೆ, ಇದು ಹೇಗೆ ಬಂತು ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಸೊ ದೇರ್ ಈಸ್ ಇನಿಷಿಯಲಿ ಯು ಹ್ಯಾಡ್ ಡೆನ್ 1 ಇಂದ ನಿಮ್ಗೆ ಇನ್ಫೆಕ್ಷನ್ ಆಗಿತ್ತು. This time you have been infected with den 2. Den 2 ಇಂದ ಇನ್ಫೆಕ್ಷನ್ ಆಯ್ತು, ರೀಇನ್ಫೆಕ್ಷನ್ ವಿತ್ ಅದರ್ ಸೆರೋಟೈಪ್. ಆದಾಗ ಏನಾಗುತ್ತೆ, ದೇರ್ ಇಸ್ ಸಮಥಿಂಗ್ ನೋನ್ ಆಸ್ ಆಂಟಿಜೆನಿಕ್ ಸಿನ್. ಆಂಟಿಜೆನಿಕ್ ಸಿನ್ ಅಂದ್ರೆ ಏನಪ್ಪಾ, ಮೊದಲು ಡೆನ್ 1 ಆಂಟಿಜನ್ ಬಂದು ಇನ್ಫೆಕ್ಟ್ ಆಯ್ತು, ಅದರಿಂದ ಡಿಸೀಸ್ ಆಯ್ತು, ಆರಾಮಾದ್ರಿ. ಬಟ್ ಸೇಮ್ ಆರ್ಗ್ಯಾನಿಸಮ್ದು ಇನ್ನೊಂದು ಸೆರೋಟೈಪ್, ಇನ್ನೊಂದು ಆಂಟಿಜನ್ ಬಂದಾಗ ಇಟ್ ಈಸ್ ನೋನ್ ಆಸ್ ಆಂಟಿಜೆನಿಕ್ ಸಿನ್. ಆಂಟಿಜನ್ ಮತ್ತೆ ನಿಮ್ಗೆ ತೊಂದರೆ ಕೊಟ್ಟು ಪಾಪ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅವಾಗ ಏನಾಗುತ್ತೆ, ದೇರ್ ಈಸ್ ಆಂಟಿಬಾಡಿ ಡಿಪೆಂಡೆಂಟ್ ಎನ್ಹಾನ್ಸ್ಮೆಂಟ್. ಜಾಸ್ತಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ರೆಸ್ಪಾನ್ಸ್ ಟು ದಿಸ್ ಆಂಟಿಜನ್ ಇಸ್ ಮೋರ್ increased response to that particular antigen. So ಆಂಟಿಜನ್ಗೆ ಆಂಟಿಬಾಡಿ ರೆಸ್ಪಾನ್ಸ್ ಏನಾಗುತ್ತೆ, ಜಾಸ್ತಿ ಇರುತ್ತೆ. You have an exaggerated immune response. ಅದಾದ ತಕ್ಷಣ you have dengue hemorrhagic fever and dengue shock syndrome. ಏನು ಹೆಮೊರೇಜಿಕ್ ಫೀವರ್ ಅಂದ್ರೆ ಏನು, ಬ್ಲೀಡಿಂಗ್ ಇನ್ಸೈಡ್ ದ ಬಾಡಿ, ಸ್ಪಾಂಟೇನಿಯಸ್ ಬ್ಲೀಡಿಂಗ್ ಇನ್ಸೈಡ್ ದ ಬಾಡಿ, ದಟ್ ಈಸ್ ಹೆಮೊರೇಜ್. ಒಳಗಡೆ ಹೆಮೊರೇಜ್ ಆಗೋದು, ಇಂಟರ್ನಲ್ ಹೆಮೊರೇಜ್ ಆಗೋದು. ದೆನ್ ಯು ಹ್ಯಾವ್ ಹೈಪೋಟೆನ್ಷನ್ ಅಂದ್ರೆ ಹೈಪೋವೊಲಿಮಿಕ್ ಶಾಕ್. ಸೊ ಹೆಮೊರೇಜ್ ಆಯಿತು, ದೆನ್ ಇಟ್ ಪ್ರೋಗ್ರೆಸ್ ಟು ಶಾಕ್. This is how DHF and DSS are caused. Okay na? Next we will see lab diagnosis. Lab ಅಲ್ಲಿ ನಾವು ಡೆಂಗ್ಯೂನ ಹೇಗೆ ಡಯಾಗ್ನೋಸ್ ಮಾಡ್ತೀವಿ ನೋಡೋಣ. ಓಕೆ, ಲ್ಯಾಬ್ ಡಯಾಗ್ನೋಸಿಸ್ ಮೇನ್ಲಿ ವೈರಲ್ ಡಿಸೀಸ್ಗೇನು ನಾವು ಆಂಟಿಜನ್ ನೋಡ್ತೀವಿ. ಆಂಟಿಜನ್ ಯಾವುದಪ್ಪ, ವಿ ಹ್ಯಾವ್ NS1 ಆಂಟಿಜನ್. ಓಕೆ, ದೆನ್ ಆಂಟಿಬಾಡಿ ನೋಡ್ತೀವಿ. ಆಂಟಿಬಾಡಿ ಯಾವುದು, ವಿ ಹ್ಯಾವ್ IgM ಆಂಟಿಬಾಡೀಸ್. ಇನ್ ದ ಇನಿಷಿಯಲ್ ಕೋರ್ಸ್ ಆಫ್ ಡಿಸೀಸ್ ವಿ ಹ್ಯಾವ್ ಅಕ್ಯೂಟ್ ಸ್ಟೇಜಲ್ಲಿ ಇದ್ದಾಗ ವಿ ಹ್ಯಾವ್ IgM. ಲೇಟರ್ ಸ್ಟೇಜಲ್ಲಿ IgG ಬರುತ್ತೆ. ನಮಗೆ ಪೇಷಂಟ್ನ ಉಳಿಸ್ಕೊಳ್ಳೋದಿದೆ, ವಿ ವಾಂಟ್ ಟು ಪ್ರಿವೆಂಟ್ ಹಿಮ್ ಫ್ರಮ್ ಗೋಯಿಂಗ್ ಇನ್ ಟು DHF and DSS. ಸೊ ಅಕ್ಯೂಟ್ ಸ್ಟೇಜಲ್ಲಿ, ಇನಿಷಿಯಲ್ ಸ್ಟೇಜಲ್ಲೇ ನಾವು ಕಂಡುಹಿಡಿಬೇಕು. ಯಾಕಂದ್ರೆ ಪೇಷಂಟ್ನ ಮುಂದೆ ನಾವು DHF ಹೆಮರೇಜ್ ಆಗೋದ್ರಿಂದ, ಶಾಕ್ ಆಗೋದ್ರಿಂದ ಪ್ರಿವೆಂಟ್ ಮಾಡ್ಬೇಕಂದ್ರೆ ನಾವು ಮೊದಲೇ ಇದನ್ನ ಕಂಡುಹಿಡಿಬೇಕು. ಓಕೆ, ವಿ ಲುಕ್ ಫಾರ್ IgM. ಓಕೆ,
ಇವೆರಡನ್ನು ನಾವು ಹೇಗೆ ಕಂಡುಹಿಡಿಯಬಹುದು? ವಿ ಕ್ಯಾನ್ ಡೂ ಇಟ್ ಬೈ ಎಲೈಸಾ. ವಿ ಕ್ಯಾನ್ ಡಿಟೆಕ್ಟ್ ದೆಮ್ ಬೈ ಎಲೈಸಾ. ಎಲೈಸಾ ಮಾಡೋದ್ರಿಂದ ನಾವು ಇದನ್ನು ಕಂಡುಹಿಡಿಯಬಹುದು. This NS1 is very much specific to dengue. More specific to dengue. ಹೆಸರಿರೋದು NS1 ಅಂದ್ರೆ ನಾನ್ ಸ್ಪೆಸಿಫಿಕ್ 1 ಅಂತ, ಬಟ್ ಇಟ್ ಇಸ್ ಆಕ್ಚುಲಿ ಮೋರ್ ಸ್ಪೆಸಿಫಿಕ್ ಟು ಡೆಂಗ್ಯೂ. ಓಕೆನಾ? ಬಟ್ IgM ಏನಿದೆಯಲ್ಲ, ಇಟ್ ಈಸ್ ಮೋರ್ ಸೆನ್ಸಿಟಿವ್ ಆಕ್ಚುಲಿ. ಓಕೆ, ಸ್ಪೆಸಿಫಿಸಿಟಿ ಇಲ್ಲ ಇದಕ್ಕೆ. ಅಥವಾ ಲೆಸ್ ಸ್ಪೆಸಿಫಿಕ್. ಬಿಕಾಸ್ ಯಾಕೆ ಹೀಗೆ? ಈ IgM ಇಟ್ ಕ್ಯಾನ್ ಬಿ, ನೀವು ಬರೀ IgM ಒಂದೇ ನೀವು ಮೆಜರ್ ಮಾಡಕ್ಕೆ ಹೋದ್ರೆ, ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ಜೈನೋ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ವೆಸ್ಟ್ ನೈಲ್ ಆಲ್ಸೋ. ಈ ಫ್ಯಾಮಿಲಿಯಲ್ಲಿ ಬರುವಂಥದ್ದು ನಿಮಗೆ ಮೊದಲು ಹೇಳಿರಲಿಲ್ಲ ಅನ್ಸುತ್ತೆ, ನೋಡೋಣ, ವೇಟ್ ಅ ಮಿನಿಟ್. ಸೊ ಇಟ್ ಕಮ್ಸ್ ಅಂಡರ್ ದಿ ಫ್ಯಾಮಿಲಿ ಯಾವುದಪ್ಪ? ಫ್ಲಾವಿವಿರಿಡೆ. ಓಕೆ, ಫ್ಲಾವಿವಿರಿಡೆಯಲ್ಲಿ ಯಾವ್ಯಾವ ಬರುತ್ತೆ? ವಿ ಹ್ಯಾವ್ ಡೆಂಗ್ಯೂ, we have Japanese encephalitis, and we have West Nile virus. ಓಕೆ, ವೆಸ್ಟ್ ನೈಲ್ ನಮ್ಗೆ ಇಂಡಿಯಾದಲ್ಲಿ ಕಂಡು ಬರಲ್ಲ. ಇಲ್ಲಿ ಫಾರೆಸ್ಟ್ ಏರಿಯಾಸಲ್ಲಿ ಯೂಶಲಿ ಕಂಡು ಬರುತ್ತೆ. ನಾರ್ತ್ ಇಂಡಿಯಲ್ಲಿ ನೋಡೋದಾದ್ರೆ ಗೋರಖ್ಪುರ್ ಆ ಸೈಡ್ ಎಲ್ಲ ಎನ್ಸೆಫಲೈಟಿಸ್, ಅಕ್ಯೂಟ್ ಎನ್ಸೆಫಲೈಟಿಸ್ ಸಿಂಡ್ರೋಮ್ ಕಂಡು ಬಂತು. ಬಿಹಾರಲ್ಲಿ, ಉತ್ತರ ಪ್ರದೇಶಲ್ಲಿ ಕಂಡು ಬರುತ್ತೆ. ಈವನ್ ಸಮ್ ಪಾರ್ಟ್ಸ್ ಆಫ್ ರಾಜಸ್ಥಾನ್, ಆ್ಯಂಡ್ ಇನ್ ಫಾರೆಸ್ಟ್ ಏರಿಯಾಸ್ ಆಫ್ ಕರ್ನಾಟಕ ವಿ ಗೆಟ್ ಟು ಸಿ Japanese encephalitis. Okay, and the other one is West Nile. ಈ ಮೂರನ್ನು ನಾವು ಫ್ಲಾವಿವಿರಿಡೆ ಅನ್ನೋಂಥ ಫ್ಯಾಮಿಲಿ ಕ್ಲಾಸಿಫೈ ಮಾಡಿದ್ದೀವಿ. ಸೊ ಏನು IgM ಏನಿರುತ್ತೆ, this IgM is common to, or it must react with Japanese encephalitis ಅಥವಾ West Nile. ಸೊ ಎಲೈಸಾ ಮೊದಲು ಮಾಡಬೇಕು. ಎಲೈಸಾ ಮೊದಲು ಮಾಡಿ ಆಂಟಿಜನ್ ಕಂಡುಹಿಡಿಬೇಕು. ಆಂಟಿಜನ್ ಕಂಡುಹಿಡಿದ್ಮೇಲೆ ನಾವು ಆಂಟಿಬಾಡಿ ನೋಡೋಣ. Because that is more specific to dengue. Dengue ಅಂತ ಹೇಳಬೇಕು ಅಂದ್ರೆ we have NS1, and that is more easily available, ಈಸಿಯಾಗಿ ನಾವು ಯೂಶಲಿ ಮಾಡುವಂಥದ್ದು. ಓಕೆ, ಸೊ ದಿಸ್ is about lab diagnosis. Next, treatment is symptomatic. ಏನು ಫೀವರ್ ಇರುತ್ತೆ, ಕಂಟ್ರೋಲ್ ಮಾಡೋದು, IV ಫ್ಲೂಯಿಡ್ಸ್ ಕೊಡೋದು, ಆ್ಯಂಡ್ ಈ ಥರ ಸಿಂಪ್ಟಮ್ಯಾಟಿಕಲಿ ಪೇಷಂಟ್ನ ಟ್ರೀಟ್ ಮಾಡೋದು. ಓಕೆ, ಫ್ಲೂಯಿಡ್ ಮೇಂಟೈನ್ ಮಾಡೋದ್ರಿಂದ ಹೆಮರೇಜ್ ಮತ್ತು ಶಾಕಿಗೆ ಹೋಗದೆ ಇರೋಂಗೆ ನೋಡ್ಕೊಳ್ಳೋದು. ಓಕೆನಾ? So, and we also have vaccine, but ಇಂಡಿಯಾದಲ್ಲಿ ಈ ವ್ಯಾಕ್ಸಿನ್ ಅವೈಲೇಬಲ್ ಇಲ್ಲ. ಡೆಂಗ್ ವ್ಯಾಕ್ಸಿಯಾ ಅಂತ ಇದೆ. ಓಕೆ, ದಿಸ್ ಡೆಂಗ್ ವ್ಯಾಕ್ಸಿಯಾ is not available in India. Okay, it is a tetravalent, then 1 2 3 4 ಗೆ ಇದೆ. Then attenuated vaccine. Okay, tetravalent live attenuated vaccine, VOS, yes, live attenuated vaccine. Okay na? So this is about dengue vaccine. Dengue vaccine ನಮ್ಗೆ ಎಲ್ಲಿ ಕೊಡ್ತೀವಿ? Where dengue is endemic to that particular area and prevalence is more than 70%. Okay, dengue is endemic to that particular area and prevalence is more than 70%. Last class ಅಲ್ಲಿ ಹೇಳಿದ್ದೆ, endemic, epidemic, pandemic ಅಂದ್ರೆ. Endemic ಅಂದ್ರೆ particular disease limited to a particular geographical area. Usual number of diseases causing in a particular geographical area is endemic. Okay na? So ಅಲ್ಲಿ prevalence rate ಜಾಸ್ತಿ ಆದಾಗ ನಾವು ವ್ಯಾಕ್ಸಿನ್ ಅನ್ನ ಯೂಸ್ ಮಾಡಬಹುದು. ಬಟ್ ದಿಸ್ ವ್ಯಾಕ್ಸಿನ್ is not yet licensed in India. Okay na? So this is all about dengue. So students, coming to the last virus, that is polio virus. Polio virus ನೋಡೋಣ. ನೀವು ಚಿಕ್ಕವರಿಂದ ಪೋಲಿಯೋ ಡ್ರಾಪ್ಸ್ ತಗೋತಾನೆ ಇದ್ರಿ, ನಾವು ಎಲ್ಲರೂ ತಗೊಂಡಿದ್ದೀವಿ. and now polio has been said to be eliminated from India. Okay, ನಮ್ಮ neighboring countries polio ಇದೆ, ಬಟ್ ಇಂಡಿಯಾದಲ್ಲಿ ನೋಡೋದಾದ್ರೆ ಪೋಲಿಯೋ ಎಲಿಮಿನೇಟ್ ಆಗಿದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇದಕ್ಕೂ 3 ಸೀರೋ ಟೈಪ್ಸ್ ಬರುತ್ತೆ, ಟೈಪ್ 1, ಟೈಪ್ 2 ಮತ್ತೆ ಟೈಪ್ 3. ನಾವು ಈಗೇನು ತಗೊಳ್ಳೋ ಪೋಲಿಯೋ ವೈರಸ್ ಇದೆಯಲ್ಲ, ಇಟ್ ಈಸ್ ಬೈವಲೆಂಟ್, ಇಟ್ ಈಸ್ ಆಕ್ಟಿವ್ ಅಗೇನ್ಸ್ಟ್ ಟೈಪ್ 1 and type 3.
ಓಕೆ, ಟೈಪ್ 2 ವೈರಸ್ ಇಂದ ಪೋಲಿಯೋ ಕಾಸ್ ಮಾಡೋದು 1999 ಇಂದ ನಮಗೆ ಕಂಡು ಬಂದಿಲ್ಲ. ಸೊ ವಿ ಹ್ಯಾವ್ ಟೈಪ್ 1 ಅಂಡ್ ಟೈಪ್ 2. ಟೈಪ್ 3, ಟೈಪ್ 1 ಅಂಡ್ ಟೈಪ್ 3. ಯಾಕೆ? ಟೈಪ್ 1 ಇಸ್ ದ ಮೋಸ್ಟ್ ಕಾಮನ್ ವೈರಸ್, ವೈಲ್ಡ್ ವೈರಸ್. ನಮ್ಗೆ ಪೋಲಿಯೋ ಡಿಸೀಸ್ ಕಾಸ್ ಮಾಡುವಂಥ ಮೋಸ್ಟ್ ಕಾಮನ್ ವೈರಸ್ ಇಸ್ ಟೈಪ್ 1. ಟೈಪ್ 2 ಏನು? ಟೈಪ್ 2 ಇಟ್ ಹ್ಯಾಸ್ ಸ್ಟಾಪ್ಡ್ ಕಾಸಿಂಗ್ ಡಿಸೀಸ್ ಸಿನ್ಸ್ 1999. 1999 ಇಟ್ ಹ್ಯಾಸ್ ಸ್ಟಾಪ್ಡ್ ಕಾಸಿಂಗ್ ಪೋಲಿಯೋ. ಪೋಲಿಯೋ ಕಾಸ್ ಮಾಡೋದನ್ನ 1999 ಇಂದನೇ ನಮಗೆ ಟೈಪ್ 2 ಇಂದ ಆಗೋದನ್ನ ನಾವು ನೋಡಿಲ್ಲ. ಬಟ್ ಇನ್ನೊಂದೇನಾಗಿದೆ ಟೈಪ್ 2 ಇಂದ ಅಂತಂದ್ರೆ, ದಿಸ್ ಟೈಪ್ 2 ವೈರಸ್ ವ್ಯಾಕ್ಸಿನ್ ಒಳಗಡೆ ಏನು ವೈರಸ್, ದಿಸ್ ಇಸ್ ಎ ಲೈವ್ ವ್ಯಾಕ್ಸಿನ್. ಓಕೆ, ಪೋಲಿಯೋ, ಓರಲ್ ಪೋಲಿಯೋ ರೀಸೆಂಟ್ ವರೆಗೂ ಇಟ್ ವಾಸ್ ಎ ಲೈವ್ ವ್ಯಾಕ್ಸಿನ್. ರೀಸೆಂಟ್ ಆಗಿ ವಿ ಹ್ಯಾವ್ ಇನ್ಆಕ್ಟಿವೇಟೆಡ್ ವ್ಯಾಕ್ಸಿನ್. ಲೈವ್ ವ್ಯಾಕ್ಸಿನ್ ಏನಿತ್ತಲ್ಲ, ಇಟ್ ಹ್ಯಾಸ್ ಗಾಟ್ 1, 2 ಮತ್ತೆ 3 ಇತ್ತು. ಮೊದಲು ಟ್ರೈವ್ಯಾಲೆಂಟ್ ವ್ಯಾಕ್ಸಿನ್ ಇತ್ತು, ಈಗ ನಮಗೆ ಬೈವ್ಯಾಲೆಂಟ್ ಬಂದಿದೆ. ದಿಸ್ 2 ಟೈಪ್ 2 ಏನಾಯಿತು, ಆಕ್ಟಿವೇಟ್ ಆಗಿ ಇಟ್ ಹ್ಯಾಸ್ ಬಿಕಮ್ VDPV ಅಂದ್ರೆ ವ್ಯಾಕ್ಸಿನ್ ಡಿರೈವ್ಡ್ ಪೋಲಿಯೋ ವೈರಸ್. ವ್ಯಾಕ್ಸಿನ್ ಇಂದ ಬರುವಂತ ಪೋಲಿಯೋ ವೈರಸ್, ವ್ಯಾಕ್ಸಿನ್ ಡಿರೈವ್ಡ್ ಪೋಲಿಯೋ ವೈರಸ್ ಇಸ್ VDPV. ಇದಷ್ಟೊಂದೇ ಡಿಸೀಸ್ ಕಾಸ್ ಮಾಡ್ತಿಲ್ಲ, ಬಟ್ ಅದರಿಂದ ಆಕ್ಟಿವೇಟ್ ಆಗಿ ಬರ್ತಿದೆ. ಸೊ ಇದನ್ನ ನಾವು ವ್ಯಾಕ್ಸಿನ್ ಅಲ್ಲಿ ಯೂಸ್ ಮಾಡೋದನ್ನ ನಿಲ್ಸಿದೀವಿ ಇದಕ್ಕೋಸ್ಕರ. ಓಕೆನಾ? ದೆನ್ ವಿ ಹ್ಯಾವ್ ಟೈಪ್ 3. ಟೈಪ್ 3 ಏನಪ್ಪ? ಇಟ್ ಕಾಸಸ್ VAPP, ದಟ್ ಈಸ್ ವ್ಯಾಕ್ಸಿನ್ associated paralytic poliomyelitis. ಓಕೆನಾ? ವ್ಯಾಕ್ಸಿನ್ ಅಸೋಸಿಯೇಟೆಡ್ ಪ್ಯಾರಾಲಿಟಿಕ್ ಪೋಲಿಯೋಮೈಲೈಟಿಸ್ ಇಸ್ VAPP. ವ್ಯಾಕ್ಸಿನ್ ಇಂದಾನೇ ಬರುವಂತ ವೈರಸ್ ವಿಚ್ ಕಾಸಸ್ ಪ್ಯಾರಾಲೈಟಿಕ್ ಪೋಲಿಯೋ. ವ್ಯಾಕ್ಸಿನ್ ಇಂದಾನೇ ವೈರಸ್ ಬಂದ್ಬಿಟ್ಟು ಪೋಲಿಯೋ ಕಾಸ್ ಮಾಡುವಂಥದ್ದು. ದ್ಯಾಟ್ ಈಸ್ ಸೀನ್ ವಿತ್ ಟೈಪ್ 3. ಓಕೆನಾ? ಸೊ ಟೈಪ್ 2 ಅಲ್ಲಿ VDPV, ಟೈಪ್ 3 ಅಲ್ಲಿ VAPP. ಇದನ್ನ ನೀವು ನೆನಪಿಟ್ಕೊಳ್ಳಿ. ಅರ್ಲಿಯರ್ ಟ್ರೈವ್ಯಾಲೆಂಟ್ ಇತ್ತು, ಇವಾಗ ಬೈವ್ಯಾಲೆಂಟ್ ಇದೆ ಬಿಕಾಸ್ VDPV ಆಗಿರೋದ್ರಿಂದ. ಬಟ್ ಇದು ಪೋಲಿಯೋ ಕಾಸ್ ಮಾಡ್ತಾ ಇಲ್ಲ. ವಿ ಹ್ಯಾವ್ ಓನ್ಲಿ ಬೈವ್ಯಾಲೆಂಟ್, ದಟ್ ಈಸ್ 1 and 3. ಓಕೆನಾ? ಈ ಪೋಲಿಯೋ ವೈರಸ್ ಇಟ್ ಸ್ಪ್ರೆಡ್ಸ್ ಬೈ ಫೀಕೋ ಓರಲ್ ರೂಟ್. ಓಕೆ, ಇನ್ಫೆಕ್ಟ್ ಆಗಿರೋ ಪೀಸಸ್ ಇಂದ ನಮ್ಮ ಪೋಲಿಯೋ ವೈರಸಸ್ ಬರುತ್ತೆ ಎನ್ವಿರಾನ್ಮೆಂಟಿಗೆ. ಆ್ಯಂಡ್ ಕಂಟಾಮಿನೇಟೆಡ್ ಫುಡ್ ಮತ್ತು ವಾಟರ್ ಇಂದ ನಾವು ಪೀಸಸ್ ಫುಡ್ ಆ್ಯಂಡ್ ವಾಟರ್ ಕಂಟಾಮಿನೇಟ್ ಆದರೆ ಅದರಿಂದ ನಾವು ಇಂಜೆಸ್ಟ್ ಏನು ಮಾಡ್ತೀವಿ, ತಗೋತೀವಲ್ಲ ಫುಡ್ಡು, ಅದರಿಂದ ನಮ್ಮ ಮತ್ತೆ ವೈರಸ್ ನಮಗೆ ಬರುತ್ತೆ. ಓಕೆ, ಸೊ ಮ್ಯೂಕೋಸಲ್ ಇಮ್ಯುನಿಟಿಗೋಸ್ಕರ ನಾವು ವಿ ಯೂಸ್ ಓರಲ್ ಪೋಲಿಯೋ ವ್ಯಾಕ್ಸಿನ್ ವಿಚ್ ಇಸ್ ಎ ಲೈವ್ ವ್ಯಾಕ್ಸಿನ್. ಅದಕ್ಕೋಸ್ಕರ ನಾವು ಓರಲ್ ಪೋಲಿಯೋ ವ್ಯಾಕ್ಸಿನ್ ತಗೋಬೇಕಾಗತ್ತೆ. ಓಕೆ, ಈ ರಿಸ್ಕ್ ಇದ್ರೂ ಸಹಿತ ಯಾಕೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ತಗೋಬೇಕು ಅನ್ನೋದು ನಿಮಗೆ ಹೇಳಿದೆ. ಸೊ ವಿ ಹ್ಯಾವ್ ಬೈವ್ಯಾಲೆಂಟ್, ಒನ್ ಇಸ್ ವಿ ಹ್ಯಾವ್ ಬೈವ್ಯಾಲೆಂಟ್ ದಟ್ ಇಸ್ 1 and 3. ಇದು ಇಟ್ ಈಸ್ ಓರಲ್ ಮತ್ತೆ ಇಂಜೆಕ್ಟಬಲ್, ಎರಡು ರೂಟಲ್ಲಿ ನಾವು ತಗೋತೀವಿ. ಓರಲ್ ಈಸ್ ಎ ಲೈವ್ ವ್ಯಾಕ್ಸಿನ್. ಲೈವ್ ವ್ಯಾಕ್ಸಿನ್ ಯಾಕೆ ತಗೋಬೇಕಪ್ಪ ಅಂತ ಹೇಳಿದೆ ನಿಮಗೆ ಇವಾಗ. ಓಕೆ, ಲೈವ್ ವ್ಯಾಕ್ಸಿನ್ ಯಾಕೆ ತಗೋಬೇಕಂತ ಹೇಳಿದೆ, ಬಿಕಾಸ್ ಇಟ್ ಯು ಹ್ಯಾವ್ ಮ್ಯೂಕೋಸಲ್ ಇಮ್ಯುನಿಟಿ. ಮ್ಯೂಕೋಸಲ್ ಇಮ್ಯುನಿಟಿ ಏನಿರುತ್ತಲ್ಲ is given by this live vaccine, oral polio vaccine. Okay, so 2 drops, 2 बूंद जिंदगी की. Then we have birth dose. ಹುಟ್ಟಿದ ತಕ್ಷಣ ಹುಟ್ಟಿದ 24 hours ಒಳಗಡೆ ಕೊಡುವಂಥದ್ದು, ದಟ್ ಈಸ್ ಬರ್ತ್ ಡೋಸ್. ದೆನ್ ಅಟ್ 6, 10 and 14 weeks ಕೊಡ್ತೀವಿ. ಬೂಸ್ಟರ್ ಡೋಸ್ ಇಸ್ ಗಿವನ್ ಬಿಟ್ವೀನ್ 16 to 24 months. ಓಕೆ, ದೆನ್ ಅಂದರೆ ಮಗು 1.5 ವರ್ಷದಾದಾಗ we give a booster dose. We have IPV, inactivated polio vaccine, killed vaccine or inactivated vaccine. Okay, killed ಅನ್ನೋಕ್ಕಿಂತ inactivated ಅನ್ನೋದು ಬೆಟರ್. Inactivated polio vaccine, it is intradermal route ಇಂದ ಕೊಡ್ತೀವಿ. 0.1 ml ಇರುತ್ತೆ.
It is given at 6 and 14 weeks. ಎರಡೇ ಡೋಸು 6 ಮತ್ತು 14 weeks ಆನ್ ರೈಟ್ ಆರ್ಮ್ ಏನು ಭುಜದ ಮೇಲೇನೆ ಇಲ್ಲಿ ನಾವು IPV ಅನ್ನು ಕೊಡ್ತೀವಿ. ಓಕೆನಾ? ದಿಸ್ ಈಸ್ ಅಬೌಟ್ ವ್ಯಾಕ್ಸಿನ್ ಫಾರ್ ಪೋಲಿಯೋ. ಸೊ this is OPV 7 and this is IPV. Type 1 and 3 is bivalent, even this is bivalent. Okay, so this is all about polio.